ಆಯ್ತಾ ಗ್ಯಾರಂಟಿ ಸರ್ಕಾರದ ಖಜಾನೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಾಗಲಕೋಟೆ ಪ್ರವಾಸಿ ಮಂದಿರದ ಪವರ್ ಕಟ್ ಆಗಿದೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಗ್ಯಾರಂಟಿ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಅಂತ ಅನಿಸುತ್ತೆ. ಬಾಗಲಕೋಟೆ ಪ್ರವಾಸಿ ಮಂದಿರದ ಪವರ್ ಕಟ್ ಮಾಡಿದ್ದಾರೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸಿಕೊಂಡಿದೆಯಂತೆ. ಅದೇ ಬೇರೆಯವ್ರು ಕಟ್ಟಿಲ್ಲ ಅಂದ್ರೆ ಬಿಟ್ಬಿಡ್ತಾರಾ? ಕರೆಂಟ್ ಬಿಲ್ ಕಟ್ಟೋಕೆ ಸರ್ಕಾರದಲ್ಲಿ ಹಣ ಇಲ್ವಾ? ಹಾಗಾದ್ರೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವ ನ್ಯೂ ಐಬಿಯಲ್ಲಿ ಉಳಿಯಬೇಕಾಗಿದ್ದ ಕೆಎಸ್ ಈಶ್ವರಪ್ಪ ಕರೆಂಟ್ ಕಟ್ ಹಿನ್ನೆಲೆ ಆಪ್ತರ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರಂತೆ. ಐಬಿ ಬಿಲ್ ಕಟ್ಟದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಐಬಿಗೆ ಕತ್ತಲು ಆವರಿಸಿದೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿದಕ್ಕೆ? ಬಾಗಲಕೋಟೆ ಪ್ರವಾಸಿ ಮಂದಿರದ ಪರಿಸ್ಥಿತಿ ಪವರ್ ಕಟ್ ಮಾಡಿ ಹಾಕಿದ್ದಾರೆ. ಇನ್ನೇನ್ ಮಾಡಕ್ ಸಾಧ್ಯ? ಬಿಲ್ ಕಟ್ಟಿಲ್ಲ 25 ಲಕ್ಷ ಅಂತಂದ್ರೆ ಪವರ್ ಕಟ್ ಮಾಡ್ಲೇಬೇಕಲ್ಲ, ಮತ್ತೆ ಬೇರೆ ಆಪ್ಷನ್ ಏನಿದೆ? ಕರೆಂಟ್ ಬಿಲ್ ಕಟ್ಟೋಕೀಗ ಸರ್ಕಾರದಲ್ಲಿ ಹಣ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಎಲ್ಲವೂ ಕೂಡ ಗ್ಯಾರಂಟಿಗೆ ಒದಗಿಸ್ತಾ ಇದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯವರು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಅದಕ್ಕೆ ಈ ಒಂದು ಘಟನೆ ಪೂರಕವಾಗಿದೆ ಅಂತ ಅನ್ಸುತ್ತೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಕತ್ತಲು ಆವರಿಸಿದೆ ಅಂತ. 25 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಲೋಕೋಪಯೋಗಿ ಇಲಾಖೆ ಅಂತ ಅಂದ್ರೆ, ಅದೇ ರೀತಿ ಸಾರ್ವಜನಿಕರು ಏನಾದ್ರು ಒಂದು 200-300 ರೂಪಾಯಿ ಬಾಕಿ ಉಳಿಸ್ಕೊಂಡ್ರೇನೆ ಬಿಡಲ್ಲ, ಹೋಗ್ಬಿಟ್ಟು ಕಟ್ ಮಾಡಿ ಹಾಕ್ಬಿಡ್ತೀರಾ. ಸಾರ್ವಜನಿಕರಿಗೆ ಒಂದು ನ್ಯಾಯ, ಇಲ್ಲಿ ಒಂದು ನ್ಯಾಯ. ಈ ಕಟ್ ಮಾಡಿದ್ರೆ 25 ಲಕ್ಷ ಬಿಲ್ ಆಗೋರ್ಗು ಏನ್ ಮಾಡ್ತಾ ಇದ್ರು ಇಲ್ಲಿ ಅಧಿಕಾರಿಗಳು? ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಗ್ಯಾರಂಟಿಗೋಸ್ಕರ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇರೋದಕ್ಕೆ ತಕ್ಕಂತೆ ಪೂರಕವಾಗಿದೆ ಈ ಒಂದು ಘಟನೆ ಅಂತ ಅನ್ಸುತ್ತೆ. ಇಷ್ಟೊಂದು ಬಿಲ್ ಬಾಕಿ ಉಳಿಸ್ಕೊಂಡಿದೆ ಲೋಕೋಪಯೋಗಿ ಇಲಾಖೆ ಅಂತಂದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇಷ್ಟು ದಿನ ಅವ್ರಿಗೆ ಬಿಲ್ ಕಟ್ಟಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ವಾ? ಸಾಹಿತ್ಯ ಏನು ಅಂದ್ರೆ, ಇದು ಬಾಗಲಕೋಟೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತ ಏನು ಪ್ರವಾಸಿ ಮಂದಿರ ಇದೆ, ಆ ಪ್ರವಾಸಿ ಮಂದಿರದಲ್ಲಿ ಕಳೆದ 2-3 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಯಾಕಂದ್ರೆ ಈ ಎಸ್ಕಾಂ ಕಚೇರಿಗೆ ಸುಮಾರು 25 ಲಕ್ಷ ರೂಪಾಯಿಗಳು ಇವರೇನು ಒಂದು ಬಿಲ್ ಪೇಮೆಂಟ್ ಮಾಡಬೇಕಿತ್ತು. ಹೀಗಾಗಿ ಅವರು ಬಿಲ್ ಪೇಮೆಂಟ್ ಮಾಡದ ಹಿನ್ನೆಲೆಯಲ್ಲಿ ಈಗ ಏನು ವಿದ್ಯುತ್ ಎಸ್ಕಾಂದ ಕಚೇರಿಯ ಸಿಬ್ಬಂದಿಗಳು ಆಗಮಿಸಿ ಕಳೆದ 2 ದಿನಗಳಿಂದ ಅದು ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂದ್ರೆ, ಏನು ಈ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರದ ಅನುದಾನ ಬರ್ತಾ ಇಲ್ಲ ಸರಿಯಾಗಿ, ಮತ್ತು ವಿದ್ಯುತ್ ಸಂಬಂಧಪಟ್ಟಂತ ಏನು ಈಗ ಗ್ಯಾರಂಟಿ ಯೋಜನೆಗೆ ಏನೊಂದು ಯೋಜನೆ ಜಾರಿ ಮಾಡಲಾಗಿದೆ, ಆ ಸಂಬಂಧಪಟ್ಟಂಗೂ ಸಹ ಸರಿಯಾಗಿ ಏನು ಒಂದು ಆದಾಯ ಇಲ್ಲ ಕಾರಣಕ್ಕಾಗಿ ಏನು ಇವ್ರ ಕಚೇರಿಯಿಂದ ಏನು ಒಂದು ಬಿಲ್ ಪಾವತಿ ಮಾಡಿಲ್ಲ. ಹೀಗಾಗಿ ಇದು ಲೋಕೋಪಯೋಗಿ ಸಂಬಂಧಪಟ್ಟಂತ ಏನು ಒಂದು ಇಲಾಖೆ ಒಳಗೆ ಬರ್ತಾರ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ವಿವಿಐಪಿಗಳು ಇಲ್ಲೆಲ್ಲ ಆಗಮಿಸುತ್ತಾರೆ. ಈ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಏನು ಒಂದು ಕೆಎಸ್ ಈಶ್ವರಪ್ಪನವರು ಈ ಪ್ರವಾಸಿ ಮಂದಿರಕ್ಕೆ ಆಗಮಿಸಬೇಕೆಂದು ಒಂದು ಮಾಹಿತಿ ನೀಡಿದ್ರು. ಆಗ ಅಲ್ಲಿನ ಸಿಬ್ಬಂದಿಗಳು ಏನ್ ಹೇಳಿದಾರೆ ಅಂದ್ರೆ, ಇಲ್ಲ ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ, ಹೀಗಾಗಿ ನೀವು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಇದೊಂದು ವಿವಾದಕ್ಕೆ ಕಾರಣ ಆಗಿದೆ. ಮತ್ತು ಇಲ್ಲಿವರೆಗೂ ಏನು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಇರಬಹುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಏನ್ ಮಾಡ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಉಂಟಾಗಿದೆ. ಈ ಸಂಬಂಧಪಟ್ಟಂತೆ ಈಗ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಇದು ಸಂಬಂಧಪಡುತ್ತದೆ. ಹೀಗಾಗಿ ಇವರು ಈಗ ಗಮನ ವಹಿಸಿ ಇದೊಂದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರ ಒಂದು ಆಗ್ರಹವಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.